ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. LPG ಸಿಗದೆ ಎಷ್ಟೋ ಹೋಟೆಲ್ಗಳು ಬಂದಾಗಿತ್ತು. ಸರ್ಕಾರದಿಂದ ಇದೀಗ ಕಂಡೀಷನ್ ಹಾಕೋದ್ರ ಮುಖಾಂತರ ಸಿಹಿ ಸುದ್ದಿಯನ್ನ ಈ ಹೋಟೆಲ್ಗಳಿಗೆ ಕೊಡೋಕ್ ಮುಂದಾಗ್ತಾ ಇದ್ದಾರೆ. ಸರ್ಕಾರದಿಂದ ಗೇಲ್ ಕಂಪನಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನುವಂತಹ ಕಂಡೀಷನ್ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಮುಂದೆ ಕಷ್ಟ ಆಗುತ್ತೆ ನಿಮಗೆ ಸಿಲಿಂಡರ್ ಸಿಗೋದು ಅನ್ನುವ ಕಂಡೀಷನ್ ಹಾಕಿದ್ದಾರೆ. HPCL, IOCL, BPCL ಸಿಲಿಂಡರ್ ಬಳಸೋರಿಗೆ ರಿಜಿಸ್ಟ್ರೇಷನ್ ಕಡ್ಡಾಯ. ಮುಂದಿನ ಶನಿವಾರದೊಳಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಸಿಲಿಂಡರ್ ಸಿಗಲ್ಲ. ಮುಂದಿನ ದಿನಗಳಲ್ಲಿ ಗೇಲ್ ಕಂಪನಿಯಿಂದಲೂ ಗ್ಯಾಸ್ ಪೂರೈಕೆ ಹೆಚ್ಚಾಗುತ್ತೆ. ಹೀಗಾಗಿ ಹೋಟೆಲ್ಗಳಿಗೆ ಗೇಲ್ ಕಂಪನಿಗಳ ಜೊತೆಗೆ ರಿಜಿಸ್ಟ್ರೇಷನ್ ಕಡ್ಡಾಯ ಅಂತ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ಸಿಲಿಂಡರ್ ಸಿಗಲ್ಲ ಅಂತ ಹೇಳ್ತಾ ಇದ್ದು, ಮುಂದಿನ ಸೋಮವಾರ ಹೋಟೆಲ್ ಮಾಲೀಕರ ಜೊತೆಗೆ ಈ ವಿಚಾರವಾಗಿ ಸಭೆ ಮಾಡ್ತಾರೆ. ಹೋಟೆಲ್ ಮಾಲೀಕರು, ಆಯಿಲ್ ಕಂಪನಿ ಅಧಿಕಾರಿಗಳು, ಆಹಾರ ಇಲಾಖೆ ಜೊತೆಗಿನ ಸಭೆ ಬಳಿಕ ಸಚಿವ ಮುನಿಯಪ್ಪ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಇದು ಈಗ ಆಲ್ರೆಡಿ ಮೀಟಿಂಗ್ ಆಗಿದೆ. ಮುಂದಿನ ವಾರದೊಳಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ನೀವು ಗೇಲ್ ಕಂಪನಿಯೊಂದಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಸಿಲಿಂಡರ್ ಬೇಕು ಅಂತ ಹೇಳಿದ್ರೆ ಅಂತ. ಗೇಲ್ ಕಂಪನಿ ಇದೆಯಲ್ಲ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ, ಅಲ್ಲಿಗೆ ನೋಂದಾವಣಿ ಮಾಡಬೇಕು. ಒಂದು ವಾರದೊಳಗಡೆ ಯಾರು ಈ BPL, IOC, HPCL ಉಪಯೋಗಿಸುವಂಥವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ಬಟ್ ಅವರ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಇದನ್ನು ನಾವು ಸಲಹೆಯನ್ನು ಮಾಡಿದ್ದೀವಿ. ಇದನ್ನು ಕಾನೂನು ಕೇಂದ್ರ ಸರ್ಕಾರ ಹೇಳಿದೆ. ನಮಗೆ ರಿಜಿಸ್ಟರ್ ಯಾರಿದ್ದಾರೆ ಅಂತ ಗೊತ್ತಾಗದಿದ್ರೆ ಸಿಲಿಂಡರ್ ಯಾರು ತಗೊಂಡು ಹೋಗ್ತಾರೆ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಯಾರೋ ಬಂದು ಆ ಸಿಲಿಂಡರ್ ತಗೊಳ್ತಾರೆ, ಬ್ಲ್ಯಾಕ್ ಮಾರ್ಕೆಟ್ಗೆ ಹೋಗ್ತದೆ. ಇಂಥವನ್ನೆಲ್ಲ ತಡಿಬೇಕಾದ್ರೆ ನಾವು ಗೇಲ್ ಅಥಾರಿಟಿ ಆಫ್ ಇಂಡಿಯಾನಲ್ಲಿ 1 ವಾರ ಟೈಮ್ ಇದೆ. ಅದು ಇವತ್ತೇ ಮಾಡಬೇಕಂತ ಕೇಂದ್ರ ಸರ್ಕಾರ ಇದೆ. ರಾಜ್ಯ ಸರ್ಕಾರ ಅದನ್ನು ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಮನವಿ ಮಾಡ್ತಾ ಇದ್ವಿ, 1 ವಾರದೊಳಗಡೆ ಎಲ್ಲ ಕಮರ್ಷಿಯಲ್ ಉಪಯೋಗಿಸುವಂಥವರು ಆ ಸಂಸ್ಥೆಗಳಲ್ಲೂ ಹೋಟೆಲ್ ಮೇಜರ್ ಆಗಿ ಇವರು ಗೇಲ್ ಕಂಪನಿಯಲ್ಲಿ ರಿಜಿಸ್ಟರ್ ಮಾಡಿದ್ರು. ಗೇಲ್ ಕಂಪನಿ ಇದೆಯಲ್ಲ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ, ಅಲ್ಲಿಗೆ ನೋಂದಾವಣಿ ಮಾಡಬೇಕು. 1 ವಾರದೊಳಗಡೆ ಯಾರು ಈ BPL, IOC, HPCL ಉಪಯೋಗಿಸುವಂಥವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ಬಟ್ ಅವರ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಇದನ್ನು ನಾವು ಸಲಹೆಯನ್ನು ಮಾಡಿದ್ದೀವಿ. ಇದನ್ನು ಕಾನೂನು ಕೇಂದ್ರ ಸರ್ಕಾರ ಹೇಳಿದೆ. ನಮಗೆ ರಿಜಿಸ್ಟರ್ ಯಾರಿದ್ದಾರೆ ಅಂತ ಗೊತ್ತಾಗದಿದ್ರೆ ಸಿಲಿಂಡರ್ ಯಾರು ತಗೊಂಡು ಹೋಗ್ತಾರೆ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗುತ್ತೆ.